ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾಭಾಗ ಸುಳಾದಿ. ಮನವೇ ನೀ ನೆನೆಸದಿರು ಮನಸಿ ಜನ ಮರುಳಾಟ, ಕನಸಿನೊಳಗಾದರೂ ಎಂದೆಂದಿಗೂ ಧನಸೂರೆ ಮತಿ ಹಾನಿ ಗತಿ ಕಂಡಲ್ಲಿ ಕೆಡಗು. ಜನಸೂಡಿಗೆ ಕುಳಿತ ಕಡೆ ಜಗದೊಳಗೆ ತನು ಶುದ್ಧವಾಗದು ಎಣಿಸುವನು ಯಮರಾಯ. ಇನಶೇಷಿ ಉಳ್ಳ ಪರ್ಯಂತ ನರಕಾಗುಣಿಸು ನಿನ್ನೋಳು ವಸು ಮನಸ ವಿಜಯ ವಿಠಲ. ಘನ ಸುಲಭನೆಂದು ಒಕ್ಕಣಿಸು ದಾಸನೆನಿಸು. ದಶೇಂದ್ರಿಯಗಳ ನಿನ್ನೋಷ ಮಾಡಿಕೊಂಡು ದಶ ದಿಕ್ಕಿಗೆ ಒಯ್ದು ಹಸಗೆಡಿಸಿ ದುರ್ವ್ಯಸನಕ್ಕೆ ಹಾಕದೆ ಹಸನಾಗಿ ಇರು. ಸ್ವವಶ ವಿಜಯ ವಿಠಲ ಆಸಮ ದೈವವೆಂದು. ನೀನೇ ಮನುಷ್ಯರು ಏನೇನು ಮಾಡುವ ಸ್ನಾನಾದಿಗಳಿಗೆ ಪ್ರಧಾನವೇ ಮನವೇ. ನೀನೇ ನಿಲ್ಲಲು ಎನಗೆ ಧ್ಯಾನ ಪೂರ್ವಕದಿಂದ ಜ್ಞಾನಕ್ಕೆ ಅಧಿಕಾರಿ ಎನಿಸುವೆನೋ. ನೀನೇ ಸಕಲೇಂದ್ರಿಯಗಳಿಗರಸೆಂದು ಪೇಳಲು ನೀನೇ ನೀನೇ ಎಂದು ಸ್ತುತಿಸಿದೆನೋ. ನೀನೊಲಿದು ಸರ್ವಜ್ಞ ವಿಜಯ ವಿಠಲನ್ನ ಕಾಣಿಸುವುದು ಎನ್ನ ಹೃದಯ ಮಧ್ಯದಲ್ಲಿ. ಹುಲಿಯ ಕಟ್ಟಲಿ ಬಹುದು ಕಲಿಯ ಬಂಧಿಸಲಾಪೆ, ಜಲನಿಧಿಯೊಳು ಪೊಕ್ಕು ನೆಲೆಯ ತರಲಿ ಉಂಟು. ಸುಳಿಯುವ ಗಾಳಿಯನು ಹೊಕ್ಕಳಿಸಿ ತರಬಲಾಪೆ, ಕುಲಗಿರಿಗಳು ಪೀಡಿದೊಲಿದು ಅಲ್ಲಾಡಿಪೆ. ಒಳಗಿದ್ದ ಮನವೇ ನಿನ್ನಳವೀಗ ತಿಳಿಯದು. ಗೆಳೆಯ ನೀನಾಗೂ ಶುಭಾಂಗ ವಿಜಯ ವಿಠಲನ ಕೂಡ ಬೆರೆದಾಡು ಭರವಸ ಸಾರು. ಕಾರಣ ಬಂದ ಮೋಕ್ಷಕ್ಕೆ ಕಾರ್ಯಕಾರಣ ನೀನು ಹಾರಿ ಹಾರಿ ಹೋಗದೆ ಸೇರಿಕೊಂಡು ಎನ್ನೋಳು. ಪಾರಮಾರ್ಥವ ಬಯಸಿ ವೀರ ವಿಜಯ ವಿಠಲನ್ನ ಸೇರಿ ಸತತದಲ್ಲಿ ನೋಡು 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 ನೋಡು. ಎತ್ತ ಪೋಗದಲೇ ಸಾರಥಿಯಾಗಿ ಅನುದಿನ ಉತ್ತರ ವಿಜಯ ವಿಠಲನಲ್ಲಿ ಸೇರುವ. ಎತ್ತ ಪೋಗದಲೇ ಸಾರಥಿಯಾಗಿ ಅನುದಿನ ಉತ್ತರ ವಿಜಯ ವಿಠಲನಲ್ಲಿ ಸೇರುವ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಕಾಮ ಕ್ರೋಧಗಳನ್ನು ಬಿಟ್ಟು ಇಂದ್ರಿಯ ನಿಗ್ರಹಪೂರ್ವಕ ಮನೋನಿಗ್ರಹವೇ ಮುಖ್ಯ. ಈ ಮನಸ್ಸೇ ದೇಹ ಅಂಬೋ ರಥಕ್ಕೆ ಸಾರಥಿ ಅಂತ ಹೇಳಿದ್ದಾರೆ ಈ ಸುಳಾದಿಯಲ್ಲಿ. ಮನವೇ ನೀ ನೆನೆಸದಿರು ಮನಸ್ಸಿಜನ ಮರುಳಾಟ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮನಸ್ಸೇ ನೀನು ಈ ನೆನೆಸಬೇಡ ಯಾರನ್ನ, ಈ ಕಾಮ ಕ್ರೋಧಗಳನ್ನು ಕೊಡ್ತಾನೆ ಮನಸ್ಸಿಜನ. ಮನ್ಮಥನ ಮರುಳಾಟ, ಮನ್ಮಥನ ಆಟ. ಮನ್ಮಥನ ಆಟ ಯಾವ ಥರ ಇರುತ್ತೆ ಅಂದರೆ, ಎಕ್ಕಡೆ ನೋಡ್ತೀವಿ ನಮಗೆ ಅದು ಬೇಕು ಇದು ಬೇಕು, ದೇವರ ನಾಮಸ್ಮರಣೆ ಬಿಟ್ಟು ಬೇರೆ ಕಡೆ ಎಲ್ಲ ಕಡೆ ಧ್ಯಾಸ ಕೊಡ್ತಾ ಹೋಗೋದು. ನಮಗೆ ಮಮಕಾರ, ಕಾಮನೆಗಳನ್ನು ಹುಟ್ಟಿಸ್ತಾನೆ. ಅದಕ್ಕೆ ಮನಸ್ಸು ನೀನು ಅಲ್ಲಿ ಹೋಗಬೇಡ, ಮನಸ್ಸಿಜನ ಮರುಳಾಟದಲ್ಲಿ ಬಿಡಬೇಡ, ಕನಸಿನೊಳಾದರೂ ಎಂದೆಂದಿಗೆ ಹೋಗಬೇಡ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಕನಸಿನೊಳಾದರೂ ಹೋಗಬೇಡ. ನೋಡ್ರಿ, ನಾವು ನಿತ್ಯ
ಸರಿ ಏನನ್ನ ನೋಡಿದಾಗೆ ಅದು ತೊಗೋಬೇಕು, ಇದು ತೊಗೋಬೇಕು, ಇದು ನಮ್ಮ ಮನೆಯಾಗಿದ್ದರೆ ಚಲೋ ಇರುತ್ತೆ, ಇದು ಬೇಕು, ಕಾರ್ ಬೇಕು, ಟಿ ವಿ ಬೇಕು, ಮನೆ ಬೇಕು, ಇದು ಬೇಕು, ಬಟ್ಟೆ ಬೇಕು, ಬರಿ ಬೇಕು, ಎಷ್ಟು ಕಡೆ ಧ್ಯಾಸ ಹೋಗ್ತಾ ಇರ್ತದೆ. ಆ ಮನಸ್ಸು ನೆನೆಸ್ತಾನೇ ಇರ್ತದ. ಇಲ್ಲ ಈ ಆಧ್ಯಾತ್ಮಿಕದ್ರೊಳಗೆ ಹೋದರೆ ಕೂಡ ಅವ್ರಿಗಿಂತ ನಾನು ಚೆನ್ನಾಗಿ ಹೇಳಬೇಕು, ಅವ್ರಿಗಿಂತ ನಾನು ಜಾಸ್ತಿ ಮಾಡಬೇಕು, ಅಂದರೆ ಇಲ್ಲಿ ನಾನು ಮಾಡಬೇಕು ಅಂಬೋದಿರಲ್ಲ, ದೇವರನ್ನು ನೋಡಬೇಕು ಅಂಬೋದಿರಲ್ಲ. ನಮಗೆಲ್ಲ ನಿನ್ನ ಅಂದರೆ ಕಾಮನೆಗಳು, ತುಂಬ ಕಾಮನೆಗಳನ್ನು ಮನ್ಮಥ ಕೊಡ್ತಾನೆ. ಅದು ಕನಸಿನೊಳಾದರೂ ನೀನು ಹೋಗಬೇಡ ಅದರೊಳಗೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಕಷ್ಟ, ಕಾಮನೆಗಳಿಂದ ತಪ್ಪಿಸ್ಕೊಳ್ಳೋದು ಬಹಳ ಕಷ್ಟ. ಅದು ಇಂದ್ರಿಯ ನಿಗ್ರಹ ಮಾಡಬೇಕು. ಆ ಕಾಮದೇವನ ಮೋಹದ ಆಟ ಕನಸಿನಲ್ಲಾದರೂ ಸದಾಕಾಲ ನೀನು ಹೋಗಬೇಡ. ಧನದ ಆಸೆ, ಹಣದ ಆಲಸೆ ಭಾಳ ನಮಗಿರೋದು ಅದೇ. ಆಮೇಲೆ ಧನದಾಸೆ, ಮತಿಹಾನಿ, ಬುದ್ಧಿಹಾನಿ, ವಿವೇಕ ನಾಶನವಾಗಿಬಿಡ್ತದ. ಏನೇ ಆಗಲಿ ನಮ್ಗೆ ಅದು ಬೇಕಾಗಿದ್ದೆ ಇದ್ದಾಗೆ ವಿವೇಕ ನಾಶ ಆಗಿಬಿಡ್ತದ. ಆಮೇಲೆ ಕಂಡಲ್ಲಿ ಕೆಡಗು, ಇದು ಅಂತಿಮ ಸ್ಥಿತಿಯಲ್ಲಿ ನೋಡಿದರೆ ನಾಶನಕ್ಕೆ ದಾರಿ. ಜನ ಸುಡಿದ ಕುಳಿತ ಕಡೆ ಜಗದೊಳಗೆ, ಅಂದರೆ ಜನನ್ನ ಸುಡೋ ಜಾಗ ಚಿತಾಭೂಮಿ, ಮನುಷ್ಯನ ಶವ ಸುಡೋ ಸ್ಥಳ. ಅಲ್ಲಿ ಆ ಜಾಗದಾಗಿ ಇಟ್ಟಾಗೆ ಕುಳ್ಳಿರಿಸಿದ ಸ್ಥಳ, ಅಲ್ಲಿ ನಮಗೆ ಕೂಡಿಸಿದ ಸ್ಥಳದೊಳಗೆ, ಆ ಲೋಕದೊಳಗೆ ನಮ್ಮ ತನುವು ಶುದ್ಧಿ ಆಗೋದಿಲ್ಲ. ಅಂದರೆ ನಮ್ಮನ್ನು ನಾಳೆ ಸುಡಲಕ್ಕೆ ಕರ್ಕೊಂಡು ಹೋದಾಗೆ, ಚಿತಾಭೂಮಿಯಲ್ಲಿ ಹೋದಾಗೆ ಮನಸ್ಸು ಬರೇ ಚಂಚಲದಾಗಿದ್ದು ಧನದಾಸೆ, ಅದು ಬೇಕು, ಇದು ಬೇಕು, ಅದು ಬೇಕು, ಹೆಸರು ಬೇಕು, ಬರೀ ಇದೇ ಆಸೆದ್ರೊಳಗೆ ಬಿದ್ದು ನಾವು ನಾಳೆ ಸತ್ತ ಮೇಲೆ ನಮ್ಮನ್ನು ಸುಡ್ಲಕ್ಕೆ ಕರ್ಕೊಂಡು ಹೋದಾಗೆ ನಮ್ಮ ಶರೀರ ಶುದ್ಧ ಅನಿಸ್ಕೊಳ್ಳೋದಿಲ್ಲ. ಯಮರಾಯ ಎಣಿಸ್ತಾನೆ ನಾವು ಮಾಡಿದ್ದೆಲ್ಲದನ್ನ. ಸೂರ್ಯ ಚಂದ್ರರು ಇರೋವರೆಗೆ ನರಕದರೊಳಗೆ ಬೀಳ್ತಿದ್ದಿ ಅಂತ ಹೇಳ್ತಾರೆ. ನಿನ್ನೇನಿದ್ದದ ಚಂದ್ರ ಸೂರ್ಯ ಇರೋವರೆಗೆ ನರಕದರೊಳಗೆ ಪರಿಗಣಿಸ್ತಾನೆ ಅಂದರೆ ನಾವಿನ ಆ ಮನಸ್ಸನ್ನು ಎಷ್ಟು ನಿಗ್ರಹ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನರಕ ಉಣಿಸು, ನಿನ್ನೊಳಗೆ ಸತ್ಯ ಸಂಕಲ್ಪ, ನಿನ್ನ ಮನಸ್ಸು ಅಂದರೆ ಸತ್ಸಂಕಲ್ಪವಿರುವ ಮನಸ್ಸು ಇರಬೇಕು. ವಿಜಯ ವಿಠಲ, ದೇವರ ಕಡೆ ಧ್ಯಾಸ. ಅವಾಗೆ ದೇವರು ಘನ ಸುಲಭ ಅಂತ ಹೇಳ್ತಾರೆ. ವಿಜಯ ವಿಠಲ ಘನ ಸುಲಭ. ಯಾರು ಮನಸ್ಸಿನಿಂದ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾರೋ, ಸ್ತುತಿಸ್ತಾರೋ, ಒಕ್ಕಣಿಸು, ದಾಸನೆನಿಸು. ನಿನ್ನ ದಾಸ ನಾನು ಅಂತ ಹೇಳಿ ಅವನ ಕಾಲಿಗೆ ಬೀಳು, ಮನಸ್ಸು ಅಲ್ಲಿ ಇಡು. ಅವಾಗ ಅವನು ಭಾಳ ದೊಡ್ಡವನು, ಅತ್ಯಂತ ಸುಲಭವಾಗಿ ನಮಗೆ ಸಿಗುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಕಷ್ಟ ನಮ್ಮ ಮನಸ್ಸನ್ನು ನಿಗ್ರಹವಾಗಿ ಇಟ್ಕೊಳ್ಳೋದು. ವಿಜಯದಾಸರು ತಮ್ಮದು ಇನ್ನೊಂದು ದೇವರ ನಾಮದಲ್ಲಿ ಕೂಡ ಹೇಳ್ತಾರೆ, ಮನವೇ ನೀ ದೃಢವಾದರೆ ಮನಸ್ಸಿಜನಯ್ಯನ ಚರಣ ಕಾಂಬುವೆನು ನಾನು ಅಂತ ಹೇಳ್ತಾರೆ. ದೇವರ ನಿನ್ನ ಚರಣ ಕಾಣಬೇಕು ಅಂದರೆ ಮನಸ್ಸು ಸ್ಥಿರವಾಗಿರಬೇಕು, ದೃಢವಾಗಬೇಕು. ಅದು ಚಂಚಲವುಳ್ಳವನ ಆಗದಿದ್ದರೆ ದುಷ್ಟ ಪಂಚೇಂದ್ರಿಯಗಳನ್ನು ಸ್ಥಿರವಾಗಿ ನಿಲ್ಲಿಸುವೆ. ಆಮೇಲೆ ಅತ್ತಲಿತ್ತಲಿ ಪೋಗದಿರು ಎನ್ನತ್ತ ವಿಜಯ ವಿಠಲ ಬರಲಿ. ಅಕ್ಕಡಿ ಈ ಕಡೆ ಹೋಗ್ಲಾರ್ದಾಗಿ ನನ್ನ ಹತ್ರ ದೇವರು ಮಾತ್ರ ಇರೋ ಥರ ಮನಸ್ಸನ್ನು ನಿಗ್ರಹ ಮಾಡು ಅಂತ ಹೇಳ್ತಾರೆ. ಅದು ಹಂಬಲ ಮಾಡಬೇಕು. ಮನಸ್ಸಿನಿಂದ ಹಂಬಲ ಮಾಡಿದ್ರೇ ದೇವರು ಅಂಬೋ ಅಮೃತ ನಮಗೆ ಸಿಗೋದು. ದೇವರ ನಾಮಸ್ಮರಣೆ ಎಂಬೋ ಅಮೃತ ಸಿಗೋದು. ಅದು ಮನಸ್ಸು ನಮಗೆ ಸಂಪೂರ್ಣವಾಗಿ ಆ ಮೋಹದ ಆಟದಿಂದ ಕನಸಿನಾಗೆ ಕೂಡ ನೆನೆಸಲಾರ್ದಾಗಿದ್ದರೆ ಸುಮನಸ್ಸಾಗಿ ಅಂದರೆ ಒಳ್ಳೆ ಮನಸ್ಸಾಗಿ ಇದ್ದು ದೇವರನ್ನು ನಾವು ಸ್ತುತಿಸಿದರೆ, ಅವನ ದಾಸ ಅಂತ ಅನಿಸಿದರೆ ಸಾಕು, ನಮಗೆ ದೇವರು
ಸುಲಭವಾಗಿ ಸಿಗುತ್ತಾನೆ ಅಂಥೇಳಿ ವಿಜಯದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಮಟ್ಟ ತಾಳದ್ರೊಳಗೆ ದಶೇಂದ್ರಿಯಗಳ ನಿನ್ನವಶ ಮಾಡಿಕೊಂಡು, ಈ ದಶ ಇಂದ್ರಿಯಗಳನ್ನು ನಿನ್ನ ವಶ ಮಾಡಿಕೋಬೇಕು ಅಂತ ಹೇಳ್ತಾರೆ. ಇಲ್ಲಿ ಬಹಳ ಕಷ್ಟವಾದ ವಿಷಯ ಇದು. ದಶೇಂದ್ರಿಯಗಳನ್ನು ನಿನ್ನ ವಶ ಮಾಡಿಕೊಂಡು 5 ಜ್ಞಾನೇಂದ್ರಿಯಗಳನ್ನ 5 ಕರ್ಮೇಂದ್ರಿಯಗಳನ್ನು ನಿನ್ನ ವಶ ಮಾಡಿಕೊಂಡು ದಶ ದಿಕ್ಕಿಗೆ ಒಯ್ದು ಹಸಗೆಡಿಸಿ ದುರ್ವ್ಯಸನಕ್ಕೆ ಹಾಕದೆ. 10 ದಿಕ್ಕುಗಳಿಗೆ ಹೋಗಿ ದುರ್ವ್ಯಸನಕ್ಕೆ ಹಾಕಬೇಡ. ಕೆಟ್ಟ ಕಡೆ ಸಂಪೂರ್ಣವಾಗಿ ನಾವು ಏನೋ ದೇವರ ನಾಮಸ್ಮರಣೆ ಮಾಡ್ತಾ ಇರ್ತೀವಿ. ಮಾಡ್ತಾ ಇರೋ ಕಾಲಕ್ಕೆ ಮನಸ್ಸು ಹೋಗಿ ಎಲ್ಲೆಲ್ಲೋ ತಿರುಗಾಡಿ ಬರ್ತದ. ಹಾಗೆ ನೀನು ಬೇರೆ ಬೇರೆ ಕಡೆ ಹೋಗಿ ಕೆಟ್ಟ ಕಡೆ ಹೋಗಬೇಡ. ಸ್ವವಶ ವಿಜಯ ವಿಠಲ ಅಸಮ ದೈವವೆಂದು ತಿಳಿದುಕೋ. ಸಮವಾದ ದೈವ ದೇವರಿಗೆ ನಮ್ಮಪ್ಪನಿಗೆ ಸಮವಾದ ದೇವರು ಯಾರೂ ಇಲ್ಲ. ಇದನ್ನು ತಿಳ್ಕೊಂಡು ಅವನ ಪಾದ ಕೆರಗು. ನೀನು ಈ ನಿಗ್ರಹ ಮಾಡ್ಕೊ. ನಿನ್ನ ದಶೇಂದ್ರಿಯಗಳನ್ನು ನಿನ್ನ ವಶ ಮಾಡ್ಕೊ. ಸಂಪೂರ್ಣವಾಗಿ ನೋಡ್ತಾ ಇದ್ದಿ, ಏನೇ ನೋಡಿದರೂ ಹರಿಯನ್ನು ನೋಡು. ಅದರೊಳಗೆ ಏನೇ ಕೇಳಿದರೂ ಅದು ಮಂತ್ರವಾಗಿ ಕೇಳಿಸಬೇಕು. ಏನೇ ಮಾತಾಡಿದರೂ ಅದು ಮಂತ್ರವಾಗಿ ದೇವರ ಮಾತು ನುಡಿಸ್ತಾ ಇದ್ದಾನೆ ಎಂಬುದು ಬರಬೇಕು. ಹೀಗೆ ನೀನು ದಶೇಂದ್ರಿಯಗಳನ್ನೆಲ್ಲ ನಿನ್ನ ವಶದಾಗೆ ಇಟ್ಟುಕೊಂಡು ದಶ ದಿಕ್ಕಿಗೆ ಒಯ್ದು ಹಸಗೆಡಿಸ್ಲಾರ್ದಾಗಿ, ಕೆಟ್ಟ ಕಡೆ ಹೋಗಲಾರ್ದಾಗಿ, ದುರ್ವ್ಯಸನಕ್ಕೆ ಹಾಕಲಾರ್ದಾಗಿ ನೀನು ಹಸನಾಗಿ ಇರು. ಸ್ವವಶ ವಿಜಯ, ಒಳ್ಳೆ ಮನಸ್ಸಾಗಿ ಇರು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಇದರೊಳಗೆ ನೋಡೋಣ. ತ್ರಿವಿಡ ತಾಳದಿಂದ ಇನ್ನೊಂದು ಆಡಿಯೋದಲ್ಲಿ ನೋಡೋಣ. ಹರಿ ಶ್ರೀನಿವಾಸ ದಶೇಂದ್ರಿಯಗಳನ್ನು ವಶ ಮಾಡಿಕೊಂಡ ಮೇಲೆ ನೆಕ್ಸ್ಟು ತ್ರಿವಿಡ ತಾಳದ್ರೊಳಗೆ ಈ ಸ್ನಾನಾದಿಗಳಿಗೆ ನೀನೇ ಮನುಷ್ಯರು ಏನೇನು ಮಾಡುವ, ಅಂದರೆ ಜನರು ಏನಾದರೂ ಯಾವ ಕೆಲಸ ಆದರೂ ಮಾಡ್ತಾ ಇದ್ದಾರೆ ಅಂತಂದರೆ ಸ್ನಾನಾದಿಗಳು, ಸ್ನಾನ, ಪೂಜಾ, ಕ್ರಿಯೆಗಳು, ನಿತ್ಯ ಸಂಧ್ಯಾವಂದನ ಎಲ್ಲದಕ್ಕೆ ಮುಖ್ಯ ಅಂದರೆ ಶ್ರೇಷ್ಠ ಅಂದರೆ ಮನಸ್ಸೇ. ನೀನು ನಿಲ್ಲಲು ಸ್ಥಿರವಾಗಲು, ನೀನು ನಿಂತರೆ ಸ್ಥಿರವಾದರೆ ನನಗೆ ಧ್ಯಾನಪೂರ್ವಕದಿಂದ ಜ್ಞಾನಕ್ಕೆ ಅಧಿಕಾರ ಸಿಗ್ತದೆ. ಜ್ಞಾನಕ್ಕೆ ಅಧಿಕಾರಿ ಆಗ್ತೀನಿ ನಾನು. ನೀನು ನಿಲ್ಲಬೇಕು. ನೀನೇ ಸಕಲೇಂದ್ರಿಯಗಳಿಗೆ ಅರಸ. ಎಲ್ಲ ಇಂದ್ರಿಯಗಳು ಹತೋಟೆಯಲ್ಲಿ ಇಟ್ಕೋಬೇಕು ಅಂದರೆ ಮನಸ್ಸು ಮೊದಲು ಪ್ರಧಾನ. ಮನಸ್ಸು ಅದಕ್ಕೆ ಅರಸ, ರಾಜ. ಅದಕ್ಕೆ ನೀನೇ ಎಂದು ಸ್ತುತಿಸಿದೆನು. ಮನಸ್ಸನ್ನು ಕೇಳ್ಕೊತಾ ಇದ್ದೀನಪ್ಪ, ನೀನೇ ಬಂದು ಅಂದರೆ ಮನಸ್ಸಿನೊಳಗೆ ಸ್ವಾಮಿಯ ಆ ಮನಸ್ಸನ್ನು ನಿನ್ನ ಕಡೆ, ಸ್ವಾಮಿ ಕಡೆ ತಿರುಗಿಸ್ಕೊಳ್ಳಪ್ಪ. ನೀನೇ ಬರಬೇಕು. ನೀನೊಲಿದು ಸರ್ವಜ್ಞ ವಿಜಯ ವಿಠಲನ್ನ ಕಾಣಿಸುವುದು ಎನ್ನ ಹೃದಯ ಮಧ್ಯದಲ್ಲಿ. ನೀನು ಒಲಿದು, ದೇವರೇ ಒಲಿಬೇಕು. ಮನಸ್ಸು ನಮ್ಮ ಹತೋಟೆಯಲ್ಲಿ ಬರಬೇಕು ಅಂತಂದರೆ ಕೂಡ ಸ್ವಾಮಿ ಬಂದು ಆ ಮನಸ್ಸಿಗೆ ನಮ್ಮ ದೇವರ ಕಡೆ ಧ್ಯಾಸ ಕೊಡಿಸ್ಬೇಕು. ಅದಕ್ಕೆ ಸರ್ವಜ್ಞ ವಿಜಯ ವಿಠಲನ್ನ ಕಾಣಿಸುವುದು. ಆ ಮನಸ್ಸನ್ನು ನಾವು ಮನಸ್ಸು ಚಂಚಲವಾಗಲಾರ್ದಾಗಿ ಇದ್ದರೆ ದುಷ್ಟ ಪಂಚೇಂದ್ರಿಯಗಳು ಸ್ಥಿರವಾಗಿ ನಿಲ್ಲಿಸ್ಬೋದು. ಈ ಪಂಚೇಂದ್ರಿಯಗಳೆಲ್ಲ ನಿಲ್ಲಿಸ್ಬೋದು. ಹಾಗೆ ಅದು ನೀನೇ ಎಂದು ಸ್ತುತಿಸಿದ್ದೆನು. ಅದಕ್ಕೆ ದೇವರೇ ನಿನ್ನೆ ಸ್ತುತಿಸ್ತಿದ್ದೀನಿ ನಾನು. ಏನಂಥೇಳಿ, ಆ ಮನಸ್ಸನ್ನು ನಿನ್ನ ಕಡೆ ಇಡಿಸ್ಬೇಕಾದಾತ ಕೂಡ ನೀನೇ ಅಪ್ಪ. ನನ್ನ ಹೃದಯ ಮಧ್ಯದಲ್ಲಿದ್ದ ನಿನ್ನನ್ನು ನೋಡೋ ಮನಸ್ಸು ನನಗೆ ಕೊಡು ಅಂತ ಕೇಳಬೇಕು ದೇವರನ್ನು. ಹುಲಿಯ ಕಟ್ಟಲಿಬಹುದು ನೋಡ್ರಿ, ಇಲ್ಲಿ ಹುಲಿಯನ್ನು ಕಟ್ಟಬಹುದಂತೆ.
ಕಲಿಯನ್ನು ಮಾತ್ರ ಬಂಧಿಸ್ಲಿಕ್ಕಾಗೋದಿಲ್ಲ. ಅದಕ್ಕೆ ಕಲಿ ಒಂದು ಕಡೆ ನಿಂದಿರಿಸೋದೇ ಇಲ್ಲ ನಮ್ಮ ಮನಸ್ಸು. ನಿತ್ಯ ನಾವು ಓಡಾಡ್ತಾನೇ ಇರ್ತೀವಿ, ನಿತ್ಯ ಓಡಾಡ್ತಾ ಇರ್ತದ ಆ ಮನಸ್ಸು, ಒಂದು ಕಡೆ ಇರೋದಿಲ್ಲ. ಇವರು ಅವ್ರದ್ದು ಯಾವುದೋ ಕತೆ ಇತ್ತು, ನಮ್ಮ ನೆನಪಾಗ್ತಾ ಇಲ್ಲ. ಆಗಲಿ, ಯಾವ ಥರ ಅಂದರೆ ಮನಸ್ಸಿನಾಗೆ ಇಲ್ಲಿ ಇದ್ದರೆ ಮನಸ್ಸು ಎಲ್ಲೋ ಒಂದು ಅಂಗಡಿಗೆ ಹೋಗಿರುತ್ತೆ. ಇಲ್ಲಿ ಇರ್ತೀವಿ, ಮನಸ್ಸು ಏನೋ ಅಡುಗೆ ಮಾಡಿದ್ದು ತಿಂಡಿ ಕಡೆ ಹೋಗಿರುತ್ತೆ. ಇಲ್ಲಿ ಇರ್ತೀವಿ, ಮನಸ್ಸು ಅವ್ರ ಮನೆಯಲ್ಲೇ ಅವ್ರು ಏನು ಮಾಡ್ತಾ ಇದ್ದಾರೋ ಅಂತ ಅಲ್ಲಿಗೆ ಹೋಗಿರುತ್ತೆ. ಅದಕ್ಕೆ ಈ ಕಲಿ ಅಲ್ಲಿ ನಿಂತು ಮನಸ್ಸನ್ನು ಕೆಡುದಾರಿಯಲ್ಲಿ ಕಳಿಸ್ತಾನೆ. ಹುಲಿಯ ಕಟ್ಬೋದಂತ, ಹುಲಿ ಅಂದರೆ ಎಷ್ಟು ಭಯಂಕರವಾಗಿದ್ದು ಜೀವಿ ಅದು, ಅದನ್ನು ಕಟ್ಟಬೋದಂತೆ. ಅದರ ಕಲಿಯನ್ನು ಮಾತ್ರ ಬಂಧಿಸ್ಲಿಕ್ಕಾಗೋದಿಲ್ಲ. ಜಲನಿಧಿಯೊಳು ಪೊಕ್ಕು, ಸಮುದ್ರದೊಳಗೆ ಹೋಗಿ ನೆಲೆಯ ತರಲಿ ಉಂಟು. ಅಂದರೆ ಕೆಳಗೆ ಹೋಗಿ ಆ ಮಣ್ಣು ತಗೊಂಡು ಬರ್ಬೋದು. ಒಂದೇ ಸುಂಟರ ಗಾಳಿ ಬರ್ತಾ ಇದೆ, ಆ ಗಾಳಿಯಲ್ಲಿ ಹೊಕ್ಕಳಿಸಿ ತರಬಲಾಪೆ, ಅದರ ಗಾಳಿಯೊಳಗೆ ಸಿಗಬಿದ್ದು ನಾವು ಮತ್ತು ಹೊರಗೆ ಬರಬಹುದು. ಕುಲಗಿರಿಗಳು ಎಲ್ಲ ದೊಡ್ಡ ದೊಡ್ಡ ಗಿಡಗಳು, ಆಮೇಲೆ ಪರ್ವತಗಳು, ಆ ಗಿಡಗಳನ್ನೆಲ್ಲ ಹಿಡಿದು ಅಲ್ಲಾಡಿಸ್ಬೋದಂತೆ. ಆದರೆ ಒಳಗಿದ್ದ ಮನಸ್ಸನ್ನು ನಿನ್ನಳವೀಗ ತಡೆಯದು, ನಿನ್ನ ಕೈಯಾಗಿಲ್ಲೇ ಇಲ್ಲ ಆ ಮನಸ್ಸು. ಅಂದರೆ ಅಂಥ ದೊಡ್ಡ ದೊಡ್ಡವನ್ನೆಲ್ಲ ನಾವು ಅಳ್ಳಾಡಿಸ್ಬೋದಾಗಲಿ, ಈ ಮನಸ್ಸನ್ನು ಮಾತ್ರ ನಮ್ಮ ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಎಷ್ಟು ಕಷ್ಟ ನೋಡ್ರಿ ಮನಸ್ಸು ಒಂದು ಕಡೆ ಇರಬೇಕು ಅಂತಂದರೆ. ಸುಳಿಯುವ ಗಾಳಿಯನ್ನು ಅಡ್ಡ ಕಟ್ಟಬೋದಂತೆ, ತಡಿಬೋದಂತೆ. ಭೀಕರವಾದ ಗಾಳಿ ಆದರೂ ಅದನ್ನು ಕಟ್ಟಬೋದು. ದೊಡ್ಡ ಬೆಟ್ಟಗಳು ಬಿದ್ದು ಕುಸಿದು ನಡುತ್ತಾ ಇದ್ದರೆ, ದೊಡ್ಡ ಪರ್ವತದಲ್ಲಿ ಕುಸಿದಿದ್ರೆ ಕೂಡ, ಅಲ್ಲಾಡ್ತಾ ಇದ್ದರೆ ಕೂಡ ಅದರೊಳಗಿದ್ದು ಈ ನಮ್ಮ ಮನಸ್ಸು ಏನಿದ್ದದಲ್ಲ, ನಿನ್ನ ಅಳತೆಯನ್ನು ಅರಿಯಲು ಸಾಧ್ಯವೇ ಇಲ್ಲ. ಪರ್ವತಗಳು ಆದಮೇಲೆ ಈ ಗಿಡಗಳನ್ನು ಅಳ್ಳಾಡಿಸ್ಬೋದು, ಎಲ್ಲ ಮಾಡ್ಬೋದಾಗಲಿ, ಮನಸ್ಸನ್ನು ಆಳವನ್ನು ತಿಳಿಲಕ್ಕೆ ಮಾತ್ರ ಆಗೋದೇ ಇಲ್ಲ. ಅದಕ್ಕೆ ಗೆಳೆಯ ಆಗಪ್ಪ ಮನಸ್ಸು, ನನಗೆ ಗೆಳೆಯ ಆಗು. ಗೆಳೆಯ ಅಂದರೆ ಒಳ್ಳೆಯದು ಕೇಳೋ ಆತ, ಒಳ್ಳೆಯದು ಕಾಂಕ್ಷೆ ಮಾಡೋ ಆತ. ಗೆಳೆಯ ಆಗು, ಶುಭಾಂಗ ವಿಜಯ ವಿಠಲನ್ನ ಕೂಡ ಬೆರೆದಾಡು. ವಿಜಯ ವಿಠಲನ್ನ ಜೊತೆಗೂಡಿ ಬೆರೆತು ನನಗೆ ಭರವಸೆ ಕೊಡು, ಭರವಸೆ ಸಾರು. ಆ ಸ್ವಾಮಿಯ ಜೊತೆಗೆ ನಾನು ಇರೋ ಥರ ಮಾಡಪ್ಪ ಮನಸ್ಸು. ಮನಸ್ಸನ್ನು ಕೇಳಿಕೊಳ್ಳೋದು ಅದೇ. ನೀನು ಗೆಳೆಯ ಆದರೆ ನನಗೆ ದೇವರ ಕಡೆ ಧ್ಯಾಸ ಬರುತ್ತೆ. ನೀನು ಗೆಳೆಯ ಆಗಲಿಲ್ಲ, ದುರ್ಮತಿ ಆಗಿಬಿಟ್ರೆ ಎಲ್ಲೆಲ್ಲೋ ಹೋಗ್ಬಿಡ್ತದ ನನ್ನ ಮನಸ್ಸು, ನಿನ್ನ ಕಡೆ ಬಿಟ್ಟು ಬೇರೆ ಕಡೆ ಎಲ್ಲ ಹೋಗುತ್ತೆ ಅಪ್ಪ. ಅದಕ್ಕೆ ನೀನು ನಿಜವಾದ ಗೆಳೆಯ ಅವನೇ ನನಗೆ. ಅವನ ಹತ್ರ ನಿನ್ನ ಕರ್ಕೊಂಡು ಹೋಗು. ಅದು ಹೋಗಬೇಕು ಅಂದರೂ ಕೂಡ ಆ ಮನಸ್ಸು ಕೊಡುವಂಥ ಸ್ವಾಮಿನ್ನೇ ಕೇಳಬೇಕು. ಕಾರಣ ಬಂಧ ಮೋಕ್ಷಕ್ಕೆ ಕಾರ್ಯ ಕಾರಣ ನೀನು. ಕಾರಣ, ಬಂಧ, ಬಂಧನ, ಮೋಕ್ಷ ಎಲ್ಲದಕ್ಕೆ ಈ ಮನಸ್ಸೇ ಕಾರಣ. ಮನಸ್ಸೇ ಕಾರಣ, ಮೂಲ. ಬಂಧನಕ್ಕೆ, ಸಂಸಾರ ಬಂಧನಕ್ಕೆ ಮನಸ್ಸೇ, ಮೋಕ್ಷಕ್ಕೆ ಮನಸ್ಸೇ, ಎಲ್ಲ ಕ್ರಿಯೆ ರೂಪಗಳಿಗೆ ಕಾರಣ ಮನಸ್ಸೇ. ಹಾರಿ ಹಾರಿ ಹೋಗದೆ ಎಲ್ಲೆಲ್ಲೋ ಹಾರಿ ಹೋಗಲಾರ್ದಾಗಿ ಸೇರಿಕೊಂಡು ಒಳಗೆ ಸೇರಿಕೊಂಡು ನನ್ನೊಳಗೆ ಪಾರಮಾರ್ಥವ ಆಧ್ಯಾತ್ಮಿಕ ಸತ್ಯವನ್ನು ಆಕಾಂಕ್ಷೆಯಿಂದ ನನಗೆ ತಿಳಿಸು. ಬಯಸಿ ವೀರ ವಿಜಯ ವಿಠಲನ್ನ ಸೇರಿ, ದೇವರನ್ನು ಸೇರಿ ಸತತ ಸದಾಕಾಲ ಆತನ್ನೇ ನೋಡೋ ಥರ ಮಾಡು. ನೋಡು 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 ನೋಡುವ ಧ್ಯಾನಿಸುವ ತನ್ನ ನಿರಂತರವಾಗಿ ಅವನನ್ನು ನೋಡಿ ಧ್ಯಾನಿಸೋ ಥರ ಮಾಡು. ಅವನೊಂದಿಗೆ ಸೇರಿ ಸದಾ ನಿರಂತರವಾಗಿ ಅವನನ್ನೇ ಧ್ಯಾನಿಸೋ ಥರ ಆ ಮನಸ್ಸು ಕೊಡಪ್ಪ. ಅವನನ್ನೇ ನೋಡೋ ಥರ ಮಾಡು. ನೋಡು 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 ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಅದಕ್ಕೆ ಎತ್ತ ಪೋಗದಲ್ಲೇ ಸಾರಥಿಯಾಗಿ ಅನುದಿನ
ನಿರಂತರ ವಿಜಯ ವಿಠಲನ್ನ ಸೇರುವ ಎತ್ತ ಹೋಗ್ಲಾರ್ದಾಗಿ, ಎಲ್ಲಿಗೆ ಹೋಗ್ಲಾರ್ದಾಗಿ ಸಾರಥಿಯಾಗಿ, ಎಲ್ಲಿಗೆ ಹೋಗ್ಲಾರ್ದಾಗಿ ಈ ಈ ಜೀವನ ಭೋಗದಲ್ಲೇ ಎಲ್ಲಿ ಹೋಗಬೇಕೋ ಅಲ್ಲಿಗೆ ಕರ್ಕೊಂಡು ಹೋಗು. ಎಲ್ಲಿ ಬೇಕಾದ್ರೆ ಅಲ್ಲಿ ಹೋಗಬೇಡ. ಯಾವ ದಿಕ್ಕಿಗೆ ಸಾಗಬೇಕೋ ಈ ಜೀವನ ಯಾತ್ರೆ, ರಥಸಾರಥಿಯಾಗಿ ಮನಸ್ಸನ್ನು ಸಾರಥಿ ಅಂದರೆ ಮಾರ್ಗದರ್ಶನ ಕೊಡುವುದು ಮನಸ್ಸು ಅಂತ ಹೇಳ್ತಾ ಇದ್ದಾರೆ. ಅನುದಿನ ನಿರಂತರವಾಗಿ ವಿಜಯ ವಿಠಲನ ಬಳಿಗೆ ನನ್ನ ಕರ್ಕೊಂಡು ಹೋಗು. ಅಂದರೆ ಮನಸ್ಸಿಗೆ ಸಾರಥಿ ಅವಶ್ಯಕ. ಮನಸ್ಸೆಂಬುದು ಸಾರಥಿ. ದೇಹವು ರಥ ಆದರೆ ಇಂದ್ರಿಯಗಳು ಅಶ್ವಗಳಿದ್ದಂಗೆ. ಹಾಗೆ ಮನಸ್ಸು ಸಾರಥಿ. ಒಳ್ಳೆಯ ಸಾರಥಿ ಇದ್ದರೆ ಮನಸ್ಸು ಹರಿಯ ನಾಮದ ಕಡೆ ಹೋಗುತ್ತೆ. ಜೀವನ ಯಾತ್ರೆ ರಥವು ತಪ್ಪಿದರೆ ಮತ್ತೆ ನಾವು ದೇವರ ಕಡೆ ಹೋಗ್ಲಿಕ್ಕಾಗೋದಿಲ್ಲ. ಅದಕ್ಕೆ ಆ ಜೀವನ ಯಾತ್ರೆ ರಥ ಸರಿಯಾಗಿ ನಡಿಬೇಕು ಅಂದರೆ ಮನಸ್ಸು ನಮ್ಮನ್ನು ಸರಿಯಾಗಿ ಆ ಸ್ವಾಮಿ ಹತ್ತಿರ ಕರ್ಕೊಂಡು ಹೋಗಬೇಕು. ಯಾವ ದಿಕ್ಕಿಗೆ ನೀನು ಸಾಗಬೇಕೋ ಆ ಯಾತ್ರೆಯಲ್ಲಿ ನಿನ್ನ ಸಾರಥಿಯಾಗಿ ಅನುದಿನ ಆ ಮನಸ್ಸು ಹರಿನಾಮದ ಕಡೆ ಹೋಗಬೇಕು. ಆ ಹರಿನಾಮದ ಕಡೆ ಹೋಗೋ ಥರ ಮಾಡು ಅಂತ ಮನಸ್ಸನ್ನು ಕೇಳ್ಕೊತಾ ಇದ್ದಾರೆ. ಅದು ನಾನು ಆ ದೇವರ ನಾಮದಲ್ಲಿ ಹೇಳಿದಾಗೆ, ಅತ್ತಲಿತ್ತಲಿ ಪೋಗದಿರು ಎನ್ನತ್ತ ವಿಜಯ ವಿಠಲ ಬರಲಿ ಅಂತ ಹೇಳ್ತಾರೆ. ಅಲ್ಲಿ ಇಲ್ಲಿ ಹೋಗಬೇಡ, ನನ್ನ ಹತ್ರ ವಿಜಯ ವಿಠಲ ಬರಲಿ. ಮನವೇ ನೀ ದೃಢವಾದರೆ ಮನಸಿಜನಯ್ಯನ ಚರಣ ಕಾಂಬುವೆನು ನಾನು ಹಂಬಲವನ್ನು ಮಾಡದಿದ್ದರೆ ಹರಿಯೆಂಬ ನಾಮ ಪೀಯೂಷ ದೊರಕದು. ಹಂಬಲ ಮಾಡಲಿಲ್ಲ ಮನಸ್ಸು, ಹಂಬಲ ಮಾಡಲಿಲ್ಲ, ಬಯಸಲಿಲ್ಲ ಅಂದರೆ ಹರಿನಾಮ ಅಂಬೋ ಪೀಯೂಷ ಸಿಗಲ್ಲ ಅಂತಾರೆ. ಚಂಚಲವುಳ್ಳವನಾಗದಿದ್ದರೆ, ಚಂಚಲ ಇರಲಿಲ್ಲ ಅಂದರೆ ದುಷ್ಟ ಪಂಚೇಂದ್ರಿಯಗಳು ಸ್ಥಿರವಾಗಿ ನಿಲ್ಲಿಸುವೆ. ಆಮೇಲೆ ಅತ್ತಲಿತ್ತಲಿ ಪೋಗದಿರು ಎನ್ನತ್ತ ವಿಜಯ ವಿಠಲ ಬರಲಿ. ಆ ಕಡೆ ಹೋಗ್ಲಾರ್ದಾಗಿ ನನ್ನ ಹತ್ರ ದೇವರು ಬರಬೇಕು. ನನ್ನ ಹತ್ರ ಅಂದರೆ ನನ್ನ ಹತ್ರ ದೇವರು ಇದ್ದಾರೆ, ಅದನ್ನು ನನಗೆ ಕಾಣಿಸ್ಬೇಕು ಅಂತಂದರೆ ಮನಸ್ಸು ಸ್ವಾಮಿ ಕಡೆ ಇಡಬೇಕು. ಅದು ಪೋಗದಲ್ಲೇ ಸಾರಥಿಯಾಗಿ ಸಾರಥಿಯಾಗಿ ನೀನು ಅನುದಿನ ವಿಜಯ ವಿಠಲನ್ನ ಸೇರೋ ಥರ ಮಾಡು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ದೇವರ ನಾಮದಲ್ಲಿ, ಇಲ್ಲಿ ಸುಳಾದಿಯಲ್ಲಿ ವಿಜಯದಾಸರು ಅತ್ಯದ್ಭುತವಾಗಿ ಮನಸ್ಸು ಎಷ್ಟು ಪ್ರಧಾನ, ಮನಸ್ಸು ದೇವರ ಕಡೆ ಲಗ್ನವಾಗಬೇಕು ಎಂಬುದನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸ್ರಿ. ನನ್ನ ಜೀವನ ಯೋಕ್ತಿಗೆ ಸ್ವಾಮಿ ಎಷ್ಟು ನುಡಿಸಿದ್ದಾನೋ ಅಷ್ಟು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿರೋದು. ಇದರಲ್ಲಿ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ. ಹರೇ ಶ್ರೀನಿವಾಸ.